ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಆವಣಿ ಜಾತ್ರೆ ಪ್ರಯುಕ್ತ ನಮ್ಮ ಆವಣಿ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ ಪ್ರಯುಕ್ತವಾಗಿ ನಾವು ಬೆಟ್ಟಕ್ಕೆ ಹತ್ತಿಯಲ್ಲ ಮೆಟ್ಲು ತಪ್ಪಲಲ್ಲಿ ವಾಲ್ಮೀಕಿ ಸಮುದಾಯ ಭವನ ಐತೆ. ಆ ಸಮುದಾಯ ಭವನದ ಹತ್ರ ಎಲ್ಲ ನಮ್ಮ ವಾಲ್ಮೀಕಿ ಸಂಘದ ಪದಾಧಿಕಾರಿಗಳು, ನಮ್ಮ ಸಂಘದ ಕೆಲವು ಪ್ರಮುಖರು ಮತ್ತೆ ಇತರೆ ನಮಗೆ ಈ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಕೆಲವರೆಲ್ಲ ದಾನಿಗಳೆಲ್ಲ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ಅನ್ನ ಸಂತರ್ಪಣೆ ತುಂಬಾ ಚೆನ್ನಾಗಿ ನಡೀತದೆ. ಎಲ್ಲ ಭಕ್ತಾದಿಗಳು ಚೆನ್ನಾಗಿ ಇದನ್ನ ಸ್ವೀಕರಿಸಿ ಪ್ರಸಾದನ ತಿಂದು ಚೆನ್ನಾಗಿ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಸುಮಾರು ಅಂದ್ರೆ ಒಂದು 5,000 ಜನಕ್ಕೆ ಮಾಡಿದ್ದೀವಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬರ್ತಾರೆ ಅಂತ ಹೇಳ್ಬಿಟ್ಟು ನೀರಿನ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲಾ ರೀತಿಯಿಂದಲೂ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ವಿ. ಲಾಸ್ಟ್ ಟೈಮ್ ಈ ಭವನ ಕೂಡ ಇರ್ಲಿಲ್ಲ, ತುಂಬಾ ಅನುಕೂಲ ಇತ್ತು. ಇವತ್ತು ಭವನ ಆಗಿರೋದಕ್ಕೆ ಇದಕ್ಕೆ ಟೈಲ್ಸ್ ಗೀಲ್ಸ್ ಎಲ್ಲ ಹಾಕಿದ್ದಾರೆ. ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಇನ್ನೂ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈಗ ನಾವೇನು ಈ ಪ್ರಸಾದ ಕೊಡ್ತಾ ಇದೀವಲ್ಲ, ನಮ್ಮ ಸಮಾಜದ ಇವರೆಲ್ಲ ಸೇರ್ಬಿಟ್ಟು ನಾವೆಲ್ಲ ಕೊಡ್ತಾ ಇದೀವಲ್ಲ, ಇನ್ನು ಎಲ್ಲರೂ ನಮಗೆ ಕೈ ಜೋಡಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಈ ಪ್ರಸಾದ ಕೊಟ್ಟು ಯಾತ್ರಾರ್ಥಿಗಳಿಗೆ ಭಕ್ತಾದಿಗಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಮುಳಬಾಗಿಲು ತಾಲೂಕು ವಾಲ್ಮೀಕಿ ನಾಯಕರ ಮಹಾಸಂಘದ ಪದಾಧಿಕಾರಿಗಳ ವತಿಯಿಂದ ಮತ್ತು ಸಮುದಾಯದ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಈ ದಿವಸ ಈ ಆವಣಿ ಕ್ಷೇತ್ರದಲ್ಲಿ ಸೀತಾಮಾತೆಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಂಘದ ವತಿಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸುಮಾರು 6 ವರ್ಷಗಳಿಂದ ಕೂಡ ಇದೇ ಯಥಾವತ್ತಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ದಿನೇ ದಿನೇ ಪ್ರತಿ ವರ್ಷದಂತೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗ್ತಾ ಇದೆ. ನಮ್ಮ ಸಮುದಾಯ ಏನಿದೆ, ಸಮುದಾಯದ ಜನರೇ ಅಲ್ಲ, ಸೀತಾಮಾತೆ ಪ್ರತಿಯೊಬ್ಬರಿಗೂ ಸಹ ಸಂಬಂಧಪಟ್ಟಿರ್ತಕ್ಕಂಥ ಆದರ್ಶ ಮಹಿಳೆಯಾಗಿದ್ದು, ಆದರ್ಶ ಮಹಿಳೆಯ ಆದರ್ಶಗಳನ್ನು ಪ್ರತಿಯೊಬ್ಬರು ಸಹ ನಾವು ಮೈಗೂಡಿಸಿಕೊಂಡಿರೋದ್ರಿಂದ ಈ ಅನ್ನದಾನದ ಕಾರ್ಯಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ಅನ್ನ ಸಂತರ್ಪಣೆ ಮಾಡೋದಕ್ಕೆ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಭಕ್ತಾದಿಗಳಲ್ಲಿ ಕೇಳ್ತಾ, ಮತ್ತೆ ಸಂಬಂಧಪಟ್ಟಂತ ಮಂತ್ರಿ ಅವರಲ್ಲಿಯೂ ಸಹ ಈ ಒಂದು ಆವಣಿ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವಾಗಿರುವ ಕಾರಣ ಇದೊಂದು ಯಾತ್ರಾ ಸ್ಥಳವನ್ನಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ, ಮತ್ತೆ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿ ಈ ಆವಣಿಯನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿ ಈ ಬೆಟ್ಟವನ್ನು ಸಹ ಯಾತ್ರಾ ಸ್ಥಳವನ್ನಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಂಬಂಧಪಟ್ಟ ಸಚಿವರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀವಿ. ಜೊತೆಗೆ ಈ ಒಂದು ಅನ್ನದಾನ ಕಾರ್ಯಕ್ಕಾಗಿ ಸಹಕರಿಸಿದಂತಹ ಎಲ್ರಿಗೂ ಸಹ ನಮ್ಮ ಸಮುದಾಯದವರಿಗೂ ಮತ್ತು ಇತರ ಸಮುದಾಯದವರಿಗೂ ಸಹ ನಾವು ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾವು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದಂಥ ಸಂದರ್ಭದಲ್ಲಿ ನಮಗೆ ಸಹಕರಿಸಿದಂತ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ಇತರೆ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಸಹ ನಾವು ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ತಮ್ಮ ಸಹಕಾರ ಮುಂದಿನ ದಿವಸಗಳಲ್ಲೂ ಸಹ ನಮ್ಮ ಮುಳಬಾಗಿಲು ತಾಲೂಕು ವಾಲ್ಮೀಕಿ ನಾಯಕರ ಸಂಘಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾವು ಮನವಿ ಮಾಡುತ್ತಾ ತಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಹೌದು, ನಾವು ಈ ವಿಚಾರವಾಗಿ ಸನ್ಮಾನ್ಯ ಉಗ್ರಪ್ಪ ಸರ್ ಅವರು ಕೂಡ ಈ ವಾಲ್ಮೀಕಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಅವ್ರ ಹತ್ರ ಕೂಡ ಮನವಿ ಮಾಡಿದೀವಿ. ಸರ್ಕಾರದ ಮೇಲೆ ಒತ್ತಡ ಹೇರಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಮ್ಮ ನಾಯಕ ಜನಾಂಗಕ್ಕೆ ಸಂಬಂಧಪಟ್ಟ ಸಚಿವರು ಇದ್ರು ಕೂಡ ಅವ್ರ ಮೇಲೆ ಒತ್ತಡ ತಂದು ತಾವು ಈ ವಾಲ್ಮೀಕಿ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಕೂಡ ಮಾಡಿದೀವಿ. ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಅವರು ಕೂಡ ಸರ್ಕಾರದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅವ್ರ ಮೇಲೆ ನಮ್ಮ ಸಮುದಾಯಕ್ಕೆ ಸಂಪೂರ್ಣ ಭರವಸೆ ಇದೆ. ನಮ್ಮ ಬೇಡಿಕೆಯನ್ನ ಈಡೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ನಂಬ್ತಾ ಇದೀವಿ.
ಹೌದು, ಖಂಡಿತವಾಗ್ಲೂ ನಾವು ಆ ಕೆಲಸವನ್ನ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದಿದ ತಕ್ಷಣ ನಮ್ಮ ಸಮುದಾಯದವ್ರಿಗೆ ಅರ್ಥ ಆಗತ್ತೆ ಇಲ್ಲಿ ಏನು ಶಕ್ತಿ ಇದೆ, ಆ ಸೀತೆ ಮಾತೆಯಲ್ಲಿ ಏನು ಶಕ್ತಿ ಇದೆ, ಇದು ಯಾವ ರೀತಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಬೆಟ್ಟ ಇದೆ, ಈ ಬೆಟ್ಟದ ಮಹತ್ವವೇನು, ಇದನ್ನ ಯಾಕೆ ಯಾತ್ರಾ ಸ್ಥಳವನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರಿಗೂ ಸಹ ಮನವರಿಕೆ ಆಗತ್ತೆ. ನಾವು ಅವ್ರನ್ನೂ ಸಹ ಭೇಟಿ ಮಾಡಿ ಅವ್ರನ್ನ ಕರೆಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಒಂದು ವೇಳೆ ಅವರು ನಮಗೆ ಸಹಕರಿಸಿದ್ದಂತ ಪಕ್ಷದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಕ್ಕೂ ಸಹ ನಮ್ಮ ಸಮುದಾಯ ಸಿದ್ಧವಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ನಮ್ಮ ವಾಲ್ಮೀಕಿ ಜನಾಂಗದ ಮುಖಂಡರು ಹಾಗೂ ಹಿರಿಯರು ಕಿರಿಯರು ಎಲ್ಲ ಸೇರಿ ನಾವು ಮಾಡ್ತಾ ಇರೋದು ಈ ಕೆಲಸಕ್ಕೆ ನಾನು ಒಂದು ಕೃತಜ್ಞತೆ ತಿಳಿಸ್ತೀನಿ. ಯಾಕಂದ್ರೆ ಈ ಬಿಸಿಲಲ್ಲಿ ನೀವೇ ನೋಡ್ತಾ ಇದ್ದೀರಿ, ಈಗ ಈ ಬಿಸಿಲಲ್ಲಿ ನೀರು ಕೊಡೋದೇ ಕಷ್ಟ ಅಂತದ್ದು ಬಂದು ಜನ ಈ ಸಂತೋಷವಾಗಿ ನಾವು ಕೊಟ್ಟಂತ ಅನುದಾನವನ್ನು ಸ್ವೀಕರಿಸಿ ಆ ನೀರು ಕುಡಿದು ತೃಪ್ತಿಯಾಗಿ ಹೋಗ್ತಾರಲ್ಲ, ಅದಕ್ಕಿಂತ ನಮ್ಗೆ ಬೇರೆ ಏನೂ ಬೇಡ ಅಂತ ನಮ್ಮ ಮನಸ್ಸಿಗೆ ಅನ್ಸುತ್ತೆ. ಅದು ಮುಖ್ಯವಾಗಿ ನಮ್ಮ ಹಿರಿಯರು ಕಿರಿಯರು ಎಲ್ಲ ಸೇರಿ ನಮಗೆ ಸಹಾಯ ಮಾಡತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೋ, ಇದೇ ರೀತಿ ಇನ್ನೊಂದು ಮುಂದುವರಿಸಲೇಬೇಕು, ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾವು ಹೃದಯಪೂರ್ವಕವಾಗಿ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ.